ಇವಳು ನಮ್ಮ ತಂಗಿ. ಹಾಯ್, ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾಳೆ ವರಮಹಾಲಕ್ಷ್ಮಿ ಪೂಜೆ. ಇವತ್ತು ಎಲ್ಲ ಡೆಕೋರೇಷನ್ ಮಾಡಬೇಕಿತ್ತು. ನಾವು ಮಾಡಂಗೆ ನಮ್ಮ ಮನೇಲಿ ಮಾಡ್ತಿಲ್ಲ, ನಮ್ಮ ಜೊತೆ ಅಕ್ಕರ ಮನೆ ಮಾಡ್ತಿದ್ದೀವಿ. ಬನ್ನಿ ಹಾಗಿದ್ರೆ ಇವತ್ತೆಲ್ಲ ಪ್ರಿಪ್ರೇಷನ್ ಹೆಂಗೆ ಮಾಡ್ತೇವೆ ಏನಂತ ನೋಡ್ಕೊಂಬರೋಣ. ಇವಳು ನಮ್ಮ ಜೋ ಅಂದರೆ ಜೊತೆ ಅಕ್ಕ, ನಾವು ಜೋ ಅಂತ ಕರಿತೀವಿ. ಇವಳೇ ನಾಳೆ ಪೂಜೆ ಮಾಡ್ತಿರೋದು. ಜೋ ಮಾತಾಡು, ಹಾಯ್ ಹೇಳು. ಹಾಯ್, ಎಲ್ರಿಗೂ ನಮಸ್ಕಾರ. ಪೂಜೆ ಮಾಡ್ತಿರೋದು ನಾನೇ, ನಾಳೆ ವರಮಹಾಲಕ್ಷ್ಮಿ ಪೂಜೆ. ಬನ್ನಿ ಡೆಕೋರೇಷನ್ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ಇವಳು ನಮ್ಮ ತಂಗಿ ಸಾನು. ಇವ್ರನ್ನ ಯಾರನ್ನೂ ಪರಿಚಯ ಮಾಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಎಲ್ಲರನ್ನೂ ಪರಿಚಯ ಮಾಡ್ತಿರೋದು. ಅನ್ಕೋಬೇಡಿ, ಇವಳು ಅಕ್ಕನ ತಂಗಿನ ಅಂತ. ನಮ್ಮ ಅಕ್ಕ ನನ್ಕಿಂತ ಕುಳ್ಳದಾಳೆ. ಯಾರು ಎಲ್ಲರೂ ಕೇಳೋದು ನೀನು ಅಕ್ಕನ, ನೀನಂತ ಅಕ್ಕನ ಅಂತ ಕೇಳ್ತಾರೆ. ಇವಳೇ ನನ್ನ ತಂಗಿ, ನಾನೇ ಅಕ್ಕ. ಡೆಕೋರೇಷನ್ ಹೇಗೆ ಮಾಡಬೇಕು ಏನಂತಂದು ಏನು ಪ್ಲ್ಯಾನ್ಸ್ ಇಲ್ಲ, ಬಟ್ ಈಗ ಮಾಡ್ತಿರೋದು. ಬನ್ನಿ ಮಾಡುವ ಡೆಕೋರೇಷನ್. ಜೋ ಇದನ್ನ ಹಾಕೋಣ, ಇದು ಬ್ಲೂ ಹಾಕೋಣ, ಆರೆಂಜ್ ಹಾಕೋಣ. ವೇಲ ಕೆಲಸ ಮಾಡೋದು ಹೆಲ್ಪ್ ಮಾಡಿದ್ರೆ ಸರಿ ಇಲ್ಲ ಗಾಯ್ಸ್, ತುಂಬಾ ಲೇಜಿ ಫೆಲೋ. ಪಟ್ ಕೊಡ್ರಿ. ಹಿಂಗ ಸ್ಲೋ ಹೆಂಗ್ರಿ ಮುಂದಕ್ಕೆ ಮುಂದೆ ನೋಡೋದು. ಗೈಸ್ ನೋಡಿ, ನನ್ನೊಬ್ಬಳನ್ನ ಬಿಟ್ಟು ಇಬ್ಬರು ಹೋಗಿ ಶಾಪಿಂಗ್ ಮಾಡ್ಕೊ ಬಂದಾರ. ನೋಡಿ ಇದು ಜಾತ್ರೆ ನೋಡ್ರಿ, ಯಾ ನಮ್ನಿ ಆಗಿದೆ. ಇವಳು ಇಲ್ಲಿ ಏನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದಿ ಸಾನು? ಹಾಂ, ರೆಡ್ ಹಾಕ್ರಿ, ರೆಡ್ ಚೆನ್ನಾಗಿ ಕಾಣ್ತೈತಿ. ಎಲೆ ತಗೊಳ್ಳುವಾಗ ಎಲೆ ಕೊಡೋ ಅಣ್ಣ ಕೈ ನಡುಗಿಸೋದು, ತಗೊಳಕ್ಕೆ ಭಯ. ಏನಪ್ಪ ಗೊತ್ತಿಲ್ಲ. ಚೆನ್ನಾಗತ್ತಾ? ಒಂದ ಸಮ ಇರ್ಬೇಕು ನೋಡು. ಅಮ್ಮ ಹಾಯ್ ಮಾಡ್ವೆ. ಹಾಯ್ ಅನ್ನ, ಹಾಯ್ ಅನ್ನ, ಹಾಯ್ ಅನ್ನು ಏನಂತ? ಹಾಯ್ ಹಾಯ್ ಅನ್ನು ನಾಯಿ. ಹಾಯ್ ಹಾಯ್ ಅನ್ನು ಬಾಯಿ ಅಂದೆ. ಓ ಬಾಯಿ ಅಂದೆ. ಹಾಯ್ ಹಾಯ್ ಅನ್ನು ಯಾರು? ಹಾಯ್ ಅನ್ನು. ಹಲೋ 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 ಬಾಯ್ 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 ಬಾಯ್. ನೋಡಿ ಗೈಸ್, ನಮ್ಮ ಜೋರ್ ಮನೆಯಲ್ಲಿರೋ ಅಜ್ಜಿ ಇವರು. ಇಲ್ಲಿ ಕೊಡ, ಇಲ್ಲ ಐತಲ್ಲ ಅದು. ಏನು ಗೊತ್ತಾ ಗೈಸ್, ಇವಾಗ ತೋರಿಸಿದ್ರಲ್ಲ ಅವ್ರು ನಮ್ಮ ಅಜ್ಜಿ, ಸುಮ್ಮನೆ ಇರಲ್ಲ, ಯಾವಾಗಂದ್ರು ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ನೋಡು ಚೆನ್ನಾಗಿ ಮಾಡುತ್ತಾ? ಹುಡುಗ ಇದನ್ನ ಹಾಕಣ್ರಿ, ಸುತ್ತಲಿಗೂ ಎಲ್ಲ ಹಾಕಣ್ರಿ. ನಾವು ಅದನ್ನ ಹೇಳಿದ್ದು, ಅದನ್ನೇ ಕೇಳಿಸ್ಕೊಂಡು ನಾನು ನಿಮ್ಗೆ ಹೇಳಿದ್ದೆ. ಎಂತ ಶಾಣೆ ಮನೆ, ಕಾಪಿ ಕ್ಯಾಟ್. ಅದು ನೀವು ಅನ್ಕೊಂಡಿರೋದು. ಅಬ್ಬಬ್ಬಬ್ಬ. ಇವಳು ಯಾವಾಗಲೂ ಹಿಂಗೆ ಗಾಯ್ಸ್, ಸುಮ್ಮನೆ ನಾನ್ ಸೆನ್ಸ್ ಆಗಿ ಏನಾದರೂ ಮಾತಾಡ್ತಾನೆ ಇರ್ತಾಳೆ. ಅದು ಅವ್ರು ಅನ್ಕೊಂಡು ಚೈಲ್ಡ್ ಚಪಾತಿ, ಚೈಲ್ಡ್ ಚಪಾತಿ ನಮ್ಮ ಮನೆಯಲ್ಲಿ. ನೋಡ್ಸ ಇದು ತೋರ್ಸೋಣ. ಈ ತೊಟ್ಟು ಮುರಿಬೇಕನ್ನ ಇರು ನೋಡೋಣ. ಇರು ಸ್ಟೆಪ್ಪರ್ ಹಾಕ್ಲಾ? ಆಫ್ ಮಾಡೋಣ. ಇವಾಗ ನೀಟಾಗಿ ಶೇಪರ್ ಬರ್ಸಾನು. ಕರೆಕ್ಟ್ ಶೇಪ್ ಬರ್ಲಿಲ್ಲ ನೀನು. ಅಲ್ಲಿ ಇನ್ನೊಂದು ಐದು ಸುಮ್ ಕೂತ್ಕ. ಹಿಂಗ ಎಲ್ಲ ವೇಸ್ಟ್ ಮಾಡ್ತೀವಿ. ಇನಿಷಿಯೇಟಿವ್ ತಗೊಂಡು ತಾನೆ. ರೌಂಡ್ ಶೇಪ್ ಬಂತು. ಏನು ಕಟ್ ಮಾಡಿದ್ರಿ? ಕೊಡ್ರಿ ಯಾರಿಗೊಂದು ಅವಾರ್ಡು. ಅದಕ್ಕೆ 70 ತಗೊಂಡಿ. ತಗೊಳವ ಕಟ್ ಮಾಡೋದಕ್ಕೆ. ಹಾಕಿದ ಇದಕ್ಕೆ ಸೇರಿ ಇದು ರೋಸ್ ಇಲ್ಲಿ ಕಡೆ ಇನ್ನೊಂದು ಸ್ಟೆಪ್ಲ ಹೊಡಿಬೇಕು ಇದಕ್ಕೆ ಸೇರಿಗೆ. ತಡಿ ರೋಸಿಗೆ ಒಂದು ತೂತ್ ಮಾಡಿ ಗೈಸ್. ಇವರು ನಮ್ಮ ಪಿತಾಶ್ರೀ ನಮ್ಮ ಡೆಕೋರೇಷನ್ ಸರಿಯಾಗಿಲ್ಲ ಅಂತ ಸರಿ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರು ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ವೇಟ್ ಆ್ಯಂಡ್ ಸಿ.
ಕೆಳಗೆ ಒಂದು ಗಿಡ್ಡ ಒಂದು ಉದ್ದ ಆಗತ್ತ ನೋಡಿ. ಪಿನ್ ಹೊಡಿತಾ ಹೊಡಿತಾ ಎಲೆ ಸೋಯ್ತಾ ಪ್ರಾಬ್ಲಮ್ ಸ್ಟೆಪ್ಲರ್ ಪಿನ್ ಹೊಡೆದ್ರೆ ಎಲ್ಲಿನ ಕಟ್ ಆಗತೈತಿ. ಏನು ಮಾಡಬೇಕು? ಡಬಲ್ ಗಮ್ ಟೇಪ್ ಹಚ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ತೀನಿ. ಎಷ್ಟು ಉಳಿಸ್ತಿ ಮರೈತಿ ನೀನು ಜೀವನದಾಗ ಉಳಿಸ್ಬೇಕು. ಇರ್ಬೇಕ್ರಿ ಇಂಥವ್ರೊಬ್ರು ನಮ್ಮ ಮಧ್ಯದಲ್ಲಿ. ಅದನ್ನು ವೇಸ್ಟ್ ಮಾಡಬಾರ್ದು. ಐತಿ ಅಂತ ಅದಕ್ಕಿಂತ ಸಣ್ಣಕ್ಕೆ ಮಾಡ್ಬಿಡು ಸುಮ್ಮನೆ. ಅದು ಈ ಅದ ಯಜಮಾನ ಫಿಡ್ಲೈಟ್ ಒಂದರಲ್ಲಿ 6 ಭಾಗ ಮಾಡಿ ತಿನ್ರಿ ಅಂತ ಹೇಳ್ತಾರಲ್ಲ ಹಂಗೆ. ಸಾರಿ, ಆದ್ರೆ ನಾ ಆ ಥರ ಹೇಳಲ್ಲ. 1ರಲ್ಲಿ 2 ಭಾಗ ಮಾಡಿ. ನೀವು 1ರಲ್ಲಿ 8 ಭಾಗ ಮಾಡ್ರಿ ಅಂತ ಹೇಳ್ತೀನಿ ಕಾಣ್ತೈತಿ. ಹೌದಿಲ್ಲ ಜೋ? ನೆಕ್ಸ್ಟ್ ನರ್ಸಿಂಗ್. ಅದು BSc ನರ್ಸಿಂಗ್ ಇಲ್ಲೇ ಆಗ್ತಿದೆ. ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಹಾಕಿನ್ ಗೈಸ್. ಫಸ್ಟ್ ರೌಂಡಲ್ಲಿ ಚಿತ್ರದುರ್ಗ ಆಗಿತ್ತು. ನನಗೆ ಸೆಕೆಂಡ್ ರೌಂಡ್ ಬೇಕು ಅಂತ ವೇಟ್ ಮಾಡ್ತಿದ್ದೆ, ಯಾವುದಾಗುತ್ತೋ ಹತ್ತಿರ ಆಗುತ್ತೋ ಅಂತ. ಅದಕ್ಕೆ ವೇಟ್ ಮಾಡ್ತೀನಿ. ಆದರೆ 19ನೇ ತಾರೀಕಿಗೆ ಮಾರ್ಕ್ ರಿಸಲ್ಟ್ ಬಿಟ್ಟವ್ರೆ. ಇನ್ನು ಸಾಕು ಬಾಳ್ ಪಾಠ ಚೆನ್ನಾಗಿತ್ತು ಗೈಸ್, ತುಂಬ ಚೆನ್ನಾಗಿ ಪಾಠ ಮಾಡಿದ್ರು. ಅಲ್ಲ, ಪಾಠ ಓದಿದ್ರು. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ ಗೈಸ್. ಸಾಕಬೇಕಾ? ಕೊಡು ಇನ್ನೊಂದು. ಅರ್ಥ ಆಗಂತ ಪರಿಸ್ಥಿತಿನೇ ಅಲ್ಲ ಗೈಸ್ ನಿಮ್ಮದು. ನಮ್ಮದು ಒಂದು ಪಾಡು ಗೈಸ್. ಯಾರು ಕೇಳ್ತಾರೆ? ನೈ ಪಾಡು. ಕೃಷ್ಣ ಏನೋ ಹೊಸ್ದಾಗಿ ಮಾಡಾಕತ್ತಾನಿ, ಚೆನ್ನಾಗಾಗಲಿಲ್ಲ. ಚೆನ್ನಾಗಾಗಲಿಲ್ಲ. ಚೆನ್ನಾಗ ನಾ ಮಾಡಾಕತ್ತಾಗದ ಇದು ವೇಟ್. ಸಮಾಧಾನ ಇಲ್ಲಿ. ಓವರ್ ಬಿಲ್ಡಪ್ ಗೈಸ್. ನಮ್ಮ ಭಾವನ ಇದ್ದಾಳಲ್ವಾ, ನಮ್ಮ ಅಕ್ಕ ಓವರ್ ಬಿಲ್ಡಪ್. 1 ರೂಪಾಯಿಗೆ ಆಕ್ಟಿಂಗ್ ಮಾಡು ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾವಳೆ ಅಕ್ಕ. ನೋಡಿ ಗೈಸ್, ನಮ್ಮ ಇದಕ್ಕೆ ಬೆಲೆನೇ ಇಲ್ಲ. ಕಲೆಗೆ ಯಾವುದಕ್ಕೆ ಕಲೆಗೆ ಹಾಂ ಮಾಡೋಣ. ಒಂದು ಶೇಪ್ ಇರೋ ನೋಡ್ರಿ. ನೋಡಿ ಗೈಸ್, ಫೈನಲಿ ಈ ಥರ ರೆಡಿ ಆಯಿತು. ರೆಡಿ ಆಯ್ತು. ಹೇಗಿದೆ ಐಡಿಯಾ ಕಮೆಂಟ್ ಮಾಡಿ ಹೇಗಿದೆ ಅಂತ. ಅವಳ ಐಡಿಯಾ ಅಲ್ಲ ಗೈಸ್, ನಾ ಕೊಟ್ಟಿರೋ ಐಡಿಯಾ ಗೈಸ್. ದೇವ್ರೆ. ಐಡಿಯಾ ಫ್ಲಾಪ್. ಇವಳ ಐಡಿಯಾನೇ ನಂದಲ್ಲ ಗೈಸ್. ಐಡಿಯಾ ಫ್ಲಾಪ್. ಏನ ಪಿನ್ನ ಫುಲ್ ಅವ್ರಿಗೆ ನಿಲ್ತಾ ಇಲ್ಲ. ಸರಿ ಮುಂದಕ್ಕೆ ಸರ್. ರೊಟ್ಟಿಗೋದಕ್ಕೂ ಸೇರ್ಪಿನ ಹಾಕ್ಬೇಕಂತ. ಫೈನಲ್ ಆಗಿ ರೆಡಿ ಆಯ್ತು. ನೋಡಿ ಗೈಸ್, ಫೈನಲ್ ಆಗಿ ಈ ಥರ ರೆಡಿ ಆಯಿತು. ಬ್ಯಾಕ್ಗ್ರೌಂಡ್ ಬ್ಯಾಕ್ ಇದು ಇದು ಡಿಫ್ರೆಂಟ್ ಆಗಿ ಮಾಡ್ಬೋದಿತ್ತು, ಅದ್ರ ಟೈಮ್ ಇಲ್ಲ, ಐಟಮ್ಸು ಇಲ್ಲ. ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಾಗಿ ನಾನು ಅದನ್ನೆಲ್ಲ wait ಮಾಡ್ತಾ ಇರ್ತೀನಿ. ಬೀರ್ನ ತಗೊಳೋದು ಏನಿಲ್ಲಲ್ಲ. ಇದು ಆಡಿಯೋ ಒಂದ್ ಮಚ್ ಹಿಡಿದ್ಬಿಟ್ಟು ಹೇಳೋದು. ನಾನಾ ಏನು ಮಾಡ್ತಿದ್ದೀರಿ? 12 ಗಂಟೆ ಕಂಕಣ ಮಾಡ್ತಾ ಇದ್ದೀವಿ. 12 ಗಂಟೆನ ಹಾಕ್ಬೇಕಂತ, ಹೆಂಗೆ ಹಾಕ್ಬೇಕಂತ ಗೊತ್ತಿಲ್ಲ. ಟ್ರೈ ಮಾಡ್ತಾ ಇದ್ದೀವಿ. ಹಾಂ, ಫುಲ್ ಕನ್ಫ್ಯೂಷನ್ ಸ್ಟೇಟ್. ನೋಡಿಲ್ಲ ಅವ್ರ ಕೆಲಸ. ದೊಡ್ಡಪ್ಪ ಭಾಳ ದೊಡ್ಡ ಮುಳುಗನ್ ಗುಡ್ಡಕ್ಕೆ ಹಾಕಣ. ವರಮಹಾಲಕ್ಷ್ಮಿಗೆ ನೆರಳಾಗಲಿ ಅಂತ ಕಟ್ಟ. ಸಾನ ಇನ್ನೂ ಸ್ವಲ್ಪ ದೊಡ್ಡದು ಬೇಕೇನ, ಇರು ಒಂದು ಮಾಡ್ಕೊಂಡು ನೋಡೋಣ. ಹತ್ತತ್ರ ಕಟ್ಟಕ್ಕೆ ಬರ್ತದೆ ತಾಜು ಗಂಟ. ಗಾಯ್ಸ್, ಇವತ್ತಿನ ನಮ್ಮ ವಿಡಿಯೋಗ್ರಾಫರ್ ಇವರೇ. ಇದೇ ಥರನ 12 ಗಂಟೆ ಮೇ ಬಿ. ಮಾಡಿ ಮಾತ ಮುಗಿದು ಹೋಗ್ಬಿಟ್ಟು. ಯಾಕ ಮಾತ ಬರ್ತ ಹೋಗ್ಬಿಟ್ಟು. ಪಾಪ ಭಾಳ ಇದ್ರಾಗ ಬಂದ್ ಮಾಡ್ಲಾ? ಅದ್ರ ಮಕ್ಳು ಜಂಜಾಟದಾಗ ಮಾತ ಬರ್ತಿಲ್ಲ.
ಮುಗಿತಾಳ ಕ್ಲೋಸ್ ಮಾಡ. ನಿಮ್ಮ ತಲೆಗಳ ಕಾಣ್ತಾವ ಬರೀ. ಬಾ ಅಂತ ಮುಂದಕ್ಕೆ ಬಂದ್ರೆ ನಿಮ್ಮ ತಲೆಗಳ ಕಾಣದ. ಅಡಿಲ್ಲ ಗೀತಾ ಗೈಸ್ ಫೈನಲಿ ಹಿಂಗಾಗಿದೆ ಡೆಕೋರೇಷನ್ ವಿತ್ ಸೀರೆ ಉಡಿಸಿದ್ದು. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಫೋಟೋ ತೆಗೆದಿದ್ದು ಟೈಮ್ ಆಲ್ರೆಡಿ ಎಷ್ಟಾಗೈತಿ 11:30 11:30 ಆಗೈತಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು. ಸೊ 3:30 ಹೇಳ್ಬೇಕು ಅಂತ ಅಪ್ಪಣೆ ಮಾಡಿದ್ದಾರೆ. ಬರೀ ಗುಡ್ ನೈಟ್ ಗಾಯ್ಸ್, ಬಾಯ್, ಮತ್ತೆ ಸಿಗುವ.